ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಪರೀತ ಚಳಿಗೆ ಉತ್ತರ ಕರ್ನಾಟಕ ಮಾತ್ರ ನಲಿಗೆ ಹೋಗ್ತಾ ಇದೆ. ರಾಜ್ಯದ 5 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆಯಿಂದ ಇದೀಗ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ತೀವ್ರ ಚಳಿಯಿಂದ ಜನರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಬೆಚ್ಚಗಿನ ಹೊದಿಕೆ, ಬಿಸಿ ಆಹಾರ ಸೇವನೆಗೆ ಸಲಹೆಯನ್ನು ವೈದ್ಯರು ಕೊಡ್ತಾ ಇದ್ದಾರೆ. ವಿಜಯಪುರದಲ್ಲಿ 6.9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಳೆದ 20 ವರ್ಷಗಳ ಅಂಕಿ ಅಂಶಗಳ ಪ್ರಕಾರ 3ನೇ ಬಾರಿಗೆ ದಾಖಲಾದ ಅತಿ ಕಡಿಮೆ ಉಷ್ಣಾಂಶದ ಪ್ರಮಾಣ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಉತ್ತರ ಕರ್ನಾಟಕದ ಎಲ್ಲ ಕಡೆಯೂ ಕೂಡ ಶೀತದ ಅಲೆ ಪ್ರಮಾಣ ಹೆಚ್ಚಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಈ ರೀತಿಯ ತೀವ್ರ ಚಳಿಯಿಂದ ಜನರ ಆರೋಗ್ಯದಲ್ಲಿ ಸಹಜವಾಗಿ ಏರುಪೇರಾಗ್ತಾ ಇದೆ. ಹೀಗಾಗಿ ಬೆಚ್ಚಗಿನ ಹೊದಿಕೆಯನ್ನು ಹೊತ್ಕೊಳ್ಬೇಕು, ಬಿಸಿ ಆಹಾರವನ್ನು ಸೇವನೆ ಮಾಡಬೇಕು, ಚಳಿಯ ಸಮಯದಲ್ಲಿ ಹೊರಗಡೆ ಬರಬಾರದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬೀದರ್, ಯಾದಗಿರಿ, ವಿಜಯಪುರ, ಕಲಬುರಗಿ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ವಿಪರೀತವಾದಂಥ ಚಳಿ ಈಗ. ಮತ್ತೊಂದು ಕಡೆ ಚಳಿಗಾಲದ ಎಫೆಕ್ಟ್ಗೆ ₹1000 ಗಡಿಯತ್ತ ಮಟನ್ ದರ ಹೋಗ್ತಾ ಇದೆ. ಚಳಿ ಮತ್ತು ಗಾಳಿಗೆ ತರಗುಟ್ಟಿದ ಸಿಲಿಕಾನ್ ಸಿಟಿ ಜನ ಮಾಂಸಾಹಾರಕ್ಕೆ ಹೆಚ್ಚು ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕ್ರಿಸ್ಮಸ್ ಇದೆ, ಹೊಸ ವರ್ಷ ಬರ್ತಾ ಇದೆ, ಸಹಜವಾಗಿ ಬೆಲೆ ಏರಿಕೆ ಆಗಿದೆ. ಬೇಡಿಕೆ ಹೆಚ್ಚಿದ್ರಿಂದ ಮಟನ್ ರೇಟ್ 1000 ಗಡಿಯತ್ತ ಹೋಗಿಬಿಟ್ಟಿದೆ. ಚಳಿಗೆ ಕುರಿ ಬೆಳವಣಿಗೆ ಕುಸಿತ ಆಗಿದೆ. ಒಂದು ಕಡೆ ಮೊಟ್ಟೆ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸಾಗಾಣಿಕೆ ವೆಚ್ಚ ಹೆಚ್ಚಳದಿಂದ kg ಮಟನ್ ರೇಟ್ ₹900 ಏರಿಕೆ ಆಗಿದೆ. ಮಟನ್ ರೇಟ್ ₹900. ಕಳೆದೊಂದು ತಿಂಗಳಿಂದಲೂ ಕೂಡ ಚಿಕನ್ ದರ ಏರಿಕೆ ಆಗಿದೆ. ಸಾಮಾನ್ಯವಾಗಿ ₹230 ರಿಂದ ₹240 ಚಿಕನ್ ಸಿಗ್ತಾ ಇತ್ತು. ಆದರೆ ಈಗ ₹300 ರಿಂದ ₹310 ಏರಿಕೆ ಆಗಿದೆ.